ರಾಜ್ಯದಲ್ಲಿ ಮತ್ತೆ ಕೊರೋನಾ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ಇದೆ, ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಈ ಮೀಟಿಂಗ್ ನಲ್ಲಿ ಏನೆಲ್ಲ ನಿರ್ಧಾರ ಆಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಾರಣ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ ರಿಲೀಸ್ ಆಗಿದೆ. ಕೃಷ್ಣಾದಲ್ಲಿ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಾಳೆ ಕರ್ನಾಟಕದಲ್ಲಿ ಕೊರೋನಾ ಟೆನ್ಷನ್ ಟಾಪ್ 2 ನಲ್ಲಿ ಕರ್ನಾಟಕ ಇದೆ. ಆರೋಗ್ಯ ಇಲಾಖೆಯ ಆಯುಕ್ತ ಪ್ರಮುಖ ಅಧಿಕಾರಿಗಳ ಜೊತೆಗೆ ಈ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಔಷಧಿಗಳ ದಾಸ್ತಾನು, ಕಿಟ್ ಖರೀದಿ, ಐಸಿಯು ವೆಂಟಿಲೇಟರ್ನ ನಿರ್ವಹಣೆ, ಆಕ್ಸಿಜನ್ ಪ್ಲಾಂಟ್ ನಿರ್ವಹಣೆಯ ಬಗ್ಗೆ ನಾಳೆ ಚರ್ಚೆ ಆಗುವಂತಹ ಸಾಧ್ಯತೆ. ಕರ್ನಾಟಕದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದ್ದ ಹಾಗೆ ಮುಖ್ಯಮಂತ್ರಿಗಳು ಒಂದು ಮಹತ್ವದ ಮೀಟಿಂಗ್ ಅನ್ನ ನಾಳೆ ಕೃಷ್ಣಾದಲ್ಲಿ ನಡೆಸ್ತಾ ಇದ್ದಾರೆ. ಏನೇನೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಿ? ಒಂದು ವೇಳೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆದ್ರೆ ಬೆಡ್ಡು, ವೆಂಟಿಲೇಟರು ಜೊತೆಗೆ ಮೆಡಿಸಿನ್ಗಳ ವ್ಯವಸ್ಥೆ ಯಾವ ರೀತಿ ಇದೆ? ಕಾರಣ ಕೊರೋನಾ 2ನೇ ಅಲೆಯ ಸಂದರ್ಭದಲ್ಲಿ ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ದೊಡ್ಡ ಮಟ್ಟದ ಆಕ್ಸಿಜನ್ ಅಭಾವ ಉಂಟಾಗಿತ್ತು, ಬೆಡ್ನ ಸಮಸ್ಯೆ ಉಂಟಾಗಿತ್ತು. ಆ ರೀತಿಯ ಸಮಸ್ಯೆಗಳಿಗೆ ಈ ಬಾರಿ ಅವಕಾಶ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ನಾಳೆ ಮುಖ್ಯಮಂತ್ರಿಗಳು ಒಂದು ಮಹತ್ವದ ಮೀಟಿಂಗ್ ಅನ್ನ ಕರಿತಾ ಇರುವಂತಹದ್ದು. ನೋಡಿ, ಈಗಾಗಲೇ 3 ರಾಜ್ಯಗಳಲ್ಲಿ JN1 ಅನ್ನುವಂತಹ ರೂಪಾಂತರಿ ತಳಿ ಪತ್ತೆ ಆಗಿದೆ. ಗೋವಾ, ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ. ಹಾಗಾದ್ರೆ ಎಲ್ಲಿ ಜಾಸ್ತಿ ಇದಾವೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವಿತ್ರ, ಈಗಾಗಲೇ BBMP ಮಹತ್ವದ ಸಭೆಯನ್ನು ನಡೆಸ್ತಾ ಇದೆ. ಆರೋಗ್ಯ ಇಲಾಖೆಯು ಕೂಡ ಸಭೆಯನ್ನು ನಡೆಸಿ ಆಗಿದೆ. ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ. ಯಾರ್ಯಾರು ಭಾಗಿಯಾಗ್ತಾರೆ, ಯಾವ ನಿರ್ಧಾರಕ್ಕೆ ಬರಬಹುದು, ಜೊತೆಗೆ ಏನೆಲ್ಲ ಬೆಳವಣಿಗೆ ಆಗಬಹುದು ನಾಳೆ ಅಂತೇಳಿ ಕೊರೋನಾ ವಿಚಾರಕ್ಕೆ? ಪ್ರೇಮ್, ನಾಳೆಯ ಸಭೆಯಲ್ಲಿ ಪ್ರಮುಖವಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ತಾಂತ್ರಿಕ ಸಲಹಾ ಸಮಿತಿಯವರು, ಜೊತೆಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯವರು, BBMP ಬೆಂಗಳೂರಿಗೆ ಪರ್ಟಿಕ್ಯುಲರ್ ಆಗಿ BBMP ಆಡಳಿತಾಧಿಕಾರಿಗಳನ್ನು ಕೂಡ ನಾಳೆ ಸಭೆ ಕರೆದಿದ್ದಾರೆ. ಸೊ ಒಂದು ಸಭೆಯಲ್ಲಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ತಾರೆ. ಈಗಾಗಲೇ ಕೇಂದ್ರ ಕೂಡ ಇವತ್ತಿನ ಸಭೆಯಲ್ಲಿ ಕರ್ನಾಟಕದಲ್ಲಿ ಕೊರೋನಾ ರೈಸಿಂಗ್ ಟ್ರೆಂಡ್ನಲ್ಲೇ ಇದೆ, ಕೊರೋನಾ ಕೇಸಸ್ಗಳು ನಿಧಾನವಾಗಿ ಏರಿಕೆಯಾಗ್ತಾ ಇದೆ. ಅದರಲ್ಲಿ 5 ರಾಜ್ಯಗಳ ಪೈಕಿಯಲ್ಲಂತೂ ಕರ್ನಾಟಕ ಟಾಪ್ 2 ನಲ್ಲೇ ಇದೆ. ಹಾಗಾಗಿ ಕೇಂದ್ರದಿಂದಲೂ ಕೂಡ ಎಚ್ಚರಿಕೆ ರವಾನೆ ಆಗಿದೆ. ಸಿಎಂ ಸಭೆಯಲ್ಲಿ ನಾಳೆ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಸಿದ್ಧತೆ, ಸಪರೇಟ್ ಆಗಿ ಬೆಂಗಳೂರಿನ ಪ್ರತ್ಯೇಕ ಸಿದ್ಧತೆ ಯಾವ ರೀತಿ ಇದೆ ಎಲ್ಲವನ್ನ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾರೆ. ಔಷಧಗಳ ಖರೀದಿ, ಜೊತೆಗೆ ICU ವೆಂಟಿಲೇಟರ್ ನಿರ್ವಹಣೆ ಯಾವ ರೀತಿ ಇದೆ, ಆಕ್ಸಿಜನ್ ಪ್ಲಾಂಟ್ಗಳ ನಿರ್ವಹಣೆ ಹೇಗಿದೆ ಅನ್ನುವಂತಹ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಒಂದು ಕುತೂಹಲ ಇರುವಂಥದ್ದು, ನಾಳೆಯ ಸಭೆಯಲ್ಲಿ ಇದುವರೆಗೂ ಕೂಡ ಹೊಸ ವರ್ಷ ಕ್ರಿಸ್ಮಸ್ ವಿಚಾರದಲ್ಲಿ ಯಾವುದೇ ರೀತಿಯ ಪ್ರತ್ಯೇಕವಾಗಿರುವಂತಹ ಗೈಡ್ಲೈನ್ಸ್ ಅಥವಾ ನಿಬಂಧನೆಯನ್ನ ಆರೋಗ್ಯ ಇಲಾಖೆ ಹೇರಿಲ್ಲ. ನಾಳೆ ಏನಾದರೂ ಸಿಎಂ ಸಭೆಯಲ್ಲಿ ಪರಿಸ್ಥಿತಿಗೆ ಅಂದ್ರೆ ಏನಾದರೂ ಗಂಭೀರವಾಗಿ ಕೊರೋನಾ ಸ್ವರೂಪ ಹೋದ್ರೆ ಮುಂಚಿತವಾಗಿಯೇ ಯಾವ ರೀತಿ ಪ್ರಿಕಾಷನ್ಸ್ ಮೆಜರ್ಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಆಗುತ್ತಾ ಏನು ಅನ್ನುವಂಥದ್ದು. ಅದನ್ನು ಹೊರತುಪಡಿಸಿ ಒಂದಿಷ್ಟು ಕೊರೋನಾ ವಿಚಾರದಲ್ಲಿ ಖರೀದಿಗಳು, PPE ಕಿಟ್ ಆಗಿರ್ಬೋದು, ಮೆಡಿಕಲ್ ಕಿಟ್ ಆಗಿರ್ಬೋದು, ಖರೀದಿಯನ್ನು ಮಾಡಬೇಕಾಗುತ್ತೆ. ಅದರ ಒಂದು ಅಪ್ರಾಕ್ಸಿಮೇಟ್ ಕಾಸ್ಟ್ ಎಷ್ಟಾಗುತ್ತೆ ಏನು ಎಲ್ಲದರ ವಿವರವನ್ನು ಕೊಡ್ತಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿ.